ಎಲ್ಲರಿಗೂ ನಮಸ್ಕಾರ. ನಾನು ಅಭಿಷೇಕ್ and ನೀವು ನೋಡ್ತಾ ಇದ್ದೀರಾ ಹೊಸ RGMP ಪ್ಲಾಟ್ಫಾರ್ಮ್ ಇದು. ಸೊ ಇದು ಯಾವುದು ಅಂತ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಇದು ಬೇರೆ ಯಾವುದು ಅಲ್ಲ, ರೆನೋ ಡಸ್ಟರ್ ಏನಿದೆ ಸೊ ಅವರ ಒಂದು ಪ್ಲಾಟ್ಫಾರ್ಮ್ ಇದು RGMP ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಅಂದ್ರೆ ರೆನೋ ಗ್ಲೋಬಲ್ ಮಾಡ್ಯುಲರ್ ಪ್ಲಾಟ್ಫಾರ್ಮ್ ಅಂತ. ಸೊ ಮಾಡ್ಯುಲರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಆಕ್ಚುಲಿ ನಮಗೆ ತುಂಬಾ ಆಪ್ಷನ್ಸ್ ಎಲ್ಲ ಇದೆ ಇದರಲ್ಲಿ ನಮಗೆ. ಸೊ ಈಗ ನೀವು ನೋಡ್ತಿರುವಂತದ್ದು ರೆನೋ ಡಸ್ಟರ್ ಇದ್ದು ಅಂಡ್ ಇದರಲ್ಲಿ ನಮಗೆ ಇದರ ವೀಲ್ ಬೇಸ್ ಅನ್ನುವಂಥದ್ದು 2567 2567 ಇದರ ವೀಲ್ ಬೇಸ್ ಇದು. ಸೊ ಈ ವೀಲ್ ಬೇಸ್ ಅಲ್ಲಿ ಏನೇನ್ ಮಾಡ್ಬೋದು ಅಂತ ಜಸ್ಟ್ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಇದು ಆಕ್ಚುಲಿ ನಮಗೆ ಗೊತ್ತು ರೆನೋ ಅನ್ನೋದು SUV ಅನ್ನೋದು ನಮಗೆ ಗೊತ್ತು. ಸೊ ಇದ್ರಲ್ಲಿ ನಮಗೆ ಸೆಡಾನ್ ನ ತರಬಹುದು, ಹ್ಯಾಚ್ ಬ್ಯಾಕ್ ನ ತರಬಹುದು ಅಂಡ್ ಇದಕ್ಕೆ ಬೇಕಾದಂತಹ ಬಾಡಿ ಡಿಸೈನ್ಸ್ ಏನಿದೆ ಅದನ್ನ ಕೂಡ ಇಡಬಹುದು. ಸೊ ಅಷ್ಟೊಂದು ಫ್ಲೆಕ್ಸಿಬಲ್ ಆಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಈ ಒಂದು RGMP ಅನ್ನೋದು. ಇದು ಮಾತ್ರ ಅಲ್ಲ, ಈಗ ಸದ್ಯಕ್ಕೆ ನಮಗೆ ಇದ್ರಲ್ಲಿ ಬರುವಂತದ್ದು ರೆನೋ ಅವರ ಒಂದು GDI TCE 160 ಅನ್ನುವಂತ ಎಂಜಿನ್ ನಮಗೆ ಇದ್ರಲ್ಲಿ ಬರ್ತಾ ಇದೆ. ಸೊ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ 160 PS 163 PS ಪವರ್, ಅದೇ ರೀತಿ 280 Nm ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಜಸ್ಟ್ ಅದೊಂದು ಎಂಜಿನ್ ಬಗ್ಗೆ. ಬಟ್ ಇದ್ರಲ್ಲಿ ನಮಗೆ ಅವರು ಆಕ್ಚುಲಿ ಬೇಕಾದ್ರೆ ಬೇರೆ ಎಂಜಿನ್ ಕೂಡ ಇಡ್ಬೋದು. ಅದ್ ಬಿಟ್ಟು ನಮಗೆ ಇದನ್ನ EV ಮಾಡ್ಬೋದು. EV ಯಲ್ಲೂ ಕೂಡ ನಮಗೆ ಈ ಪ್ಲಾಟ್ಫಾರ್ಮ್ ನ ತರಬಹುದು. ಅಷ್ಟೊಂದು ಫ್ಲೆಕ್ಸಿಬಲ್ ಆಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ಇದು. ಸೊ ಇದ್ರಲ್ಲಿ ನಮಗೆ ಸೇಫ್ಟಿ ಬಗ್ಗೆ ಆಗಿರ್ಬೋದು, ಇದ್ರಲ್ಲಿ ಬಳಸಿರುವಂತಹ ಹೈ ಸ್ಟ್ರೆಂತ್ ಸ್ಟೀಲ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ನಮಗೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಮಗೆ ತುಂಬಾ ಟಾಪ್ ಅಲ್ಲಿ ಇರುವಂತದ್ದು. ನಿಮ್ಗೆಲ್ಲ ಗೊತ್ತೇ ಇದೆ, January 26 ಇದನ್ನ ಲಾಂಚ್ ಅಲ್ಲ ಅನ್ವೀಲ್ ಮಾಡಿದ್ರು ಅಂಡ್ ಅದರ ಪ್ರೈಸ್ ಇನ್ನೂ ಕೂಡ ಹೇಳಿರ್ಲಿಲ್ಲ. ಆದ್ರೆ ಅಲ್ಲಿ ನಾವು ನೋಡಿರುವಂತ ವಿಷಯ ಏನು ಅಂದ್ರೆ ಇದ್ರಲ್ಲಿ 2 ವೀಲ್ ಡ್ರೈವ್ ಬರ್ತಾ ಇತ್ತು. ಸೊ 2 ವೀಲ್ ಡ್ರೈವ್ ಇದ್ರಲ್ಲಿ ಬರ್ತಾ ಇದೆ. ಹಾಗಂತ ಈ ಒಂದು ಕಾರಲ್ಲಿ 4 ವೀಲ್ ಡ್ರೈವ್ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ನಮಗೆ ಡಸ್ಟರ್ ಅಲ್ಲಿ 4 ವೀಲ್ ಡ್ರೈವ್ ಬರುತ್ತೆ. ಬಟ್ ಅದು ಯಾವಾಗ ಅಂತ ಮಾತ್ರ ಹೇಳಕ್ಕಾಗಲ್ಲ, ಅದು ಅವರು ಕೂಡ ಹೇಳಿಲ್ಲ. ಬಟ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಗೆ ಆಕ್ಚುಲಿ ಇದರಲ್ಲಿ 4 ವೀಲ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವಾಗ ಅಂತ ಕೂಡ ಹೇಳಿಲ್ಲ. ಬಟ್ ಅದನ್ನು ಕೂಡ ಕೇಪಬಲ್ ಆಗಿ ಇದ್ರಲ್ಲಿ ನಮಗೆ ತರುವಂತ ಇಂಟಿಗ್ರೇಟ್ ಮಾಡಬಹುದಾದಂತಹ ಒಂದು ಪ್ಲಾಟ್ಫಾರ್ಮ್ ಇದು ನೀವು ನೋಡ್ತಾ ಇರುವಂತದ್ದು. ಅಂಡ್ ಇದರ ವೀಲ್ ಬೇಸ್ ನಾನು ಅವಾಗಲೇ ಹೇಳಿದ್ದೀನಿ, 2567 ನ ವೀಲ್ ಬೇಸ್ ನಮಗೆ ಇದರಲ್ಲಿದೆ. ಆ ಒಂದು ವೀಲ್ ಬೇಸ್ ನ ಯೂಸ್ ಮಾಡ್ಕೊಂಡು ನಾವು ಬೇಕಾದಂತಹ ಎಲ್ಲಾ ವಿಷಯಗಳನ್ನ ಕೂಡ ಅವರು ಇದರಲ್ಲಿ ಆಡ್ ಮಾಡಬಹುದು. ಜಸ್ಟ್ ಇದ್ರೆ ನಿಮಗೆ ವಾಕರ್ ಅನ್ನು ತೋರಿಸಿ ಜಸ್ಟ್ ಹೇಗಿದೆ ಅಂತ. ಸೊ ಇದ್ರಲ್ಲಿ ನಮಗೆ ರೆನೋ ಡಸ್ಟರ್ ನಿಮಗೆಲ್ಲ ಗೊತ್ತೇ ಇದೆ 5 ಸೀಟರ್ ಇದೆ. ಬಟ್ ಇದನ್ನ ನಮಗೆ ಬೇಕಾದ್ರೆ ಹೋಗ್ತಾ 6 ಸೀಟರ್ ಕೂಡ ಮಾಡಬಹುದು, 7 ಸೀಟರ್ ಕೂಡ ಮಾಡಬಹುದು. ಸೊ 5 and 6 and 7 ಸೀಟರ್ ನಾವೊಂದು ಸೀಟಿಂಗ್ ಆಪ್ಷನ್ ಕೂಡ ನಿಮಗೆ ಬೇಕಾದ್ರೆ ಮಾಡೆಲ್ಸ್ ಅವ್ರು ತರಬಹುದು. ಸೊ ಆಕ್ಚುಲಿ ರೆನೋ ಅವ್ರದ್ದು ಪ್ಲಾನ್ ಏನು ಅಂದ್ರೆ ಈ ಒಂದು RGMP ಪ್ಲಾಟ್ಫಾರ್ಮ್ ನ ಇಟ್ಕೊಂಡು ನಮಗೆ ತುಂಬಾ ಕಾರ್ಗಳನ್ನ ಇಂಡಿಯಾದಲ್ಲಿ ತರುವಂತ ಪ್ಲಾನ್ಸ್ ಅವ್ರು ಮಾಡ್ತಾ ಇದ್ದಾರೆ. ಜಸ್ಟ್ ನಮಗೆ ಫ್ರಂಟ್ ಅಲ್ಲಿ ನೋಡೋದಾದ್ರೆ ನಮಗೆ ಈ ಒಂದು ಸೆಕ್ಷನ್ಸ್ ಅಲ್ಲಿ ಏನಿದೆ ಇದು ನಮ್ಮ ಒಂದು ಇಂಪ್ಯಾಕ್ಟ್ ಆದಾಗ 60% ನಾವು ಒಂದು ಎಫೆಕ್ಟ್ ನ ಒಂದು ಏನಾದ್ರೂ ಒಂದು ಆಕ್ಸಿಡೆಂಟ್ ಕ್ರಾಶ್ ಏನಾದ್ರು ಅದು ನಮಗೆ ಈ ಒಂದು ಭಾಗ ಏನಿದೆ ಇದು 60% ನಮಗೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂಡ್ ಇಲ್ಲೂ ಕೂಡ ಅಷ್ಟೇ, ಇದು ಅಷ್ಟೇ ನಮಗೆ ಇಲ್ಲಿ ನೋಡ್ತಿರಲ್ಲ ಈ ಒಂದು ಭಾಗನೂ ಕೂಡ ಅಷ್ಟೇ. ಸೊ ಮೇನ್ ಆಗಿ ಏನ್ ಇಂಪ್ಯಾಕ್ಟ್ ಆಗುತ್ತಲ್ಲ ಆ ಒಂದು ಟೈಮಲ್ಲಿ ಅದನ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಒಂದು ಇದಿಷ್ಟು ಹೆಲ್ಪ್ ಮಾಡುತ್ತೆ. ಅಫ್ಕೋರ್ಸ್ ಇವರು ಸೇಫ್ಟಿನ ಎಲ್ಲೂ ಕೂಡ ಒಂದು ಆಪ್ಷನ್ ಅಂತ ಇಟ್ಟಿಲ್ಲ, ಅವ್ರು ಅದನ್ನ ಫಿಲಾಸಫಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೇನ್ ಏನು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇಲ್ಲಿ ತನಕ ಹಿಂದ್ಗಡೆಯಿಂದ ಕಾರ್ ಯಾವ್ದಾರು ಬಂದು ಹೊಡೆದ್ರೆ, ಇಲ್ಲ ಲಾರಿ ಏನಾದ್ರು ತಾಗಿದ್ರೆ, ಯಾವ್ದಾದ್ರು ಟ್ರಕ್ ಏನಾದ್ರು ತಾಗಿದ್ರೆ ಅದಕ್ಕೆ ಸೇಫ್ಟಿ ರೇಟಿಂಗ್ ಇನ್ನೂ ಕೂಡ ಇಟ್ಟಿರಲಿಲ್ಲ. ಬಟ್ ಇವರು ಅದನ್ನ ಕೂಡ ಇಟ್ಟಿದ್ದಾರೆ. ಅಂಡ್ ಇದರ ಒಂದು ಸೇಫ್ಟಿ ರಿಸಲ್ಟ್ ಇನ್ನಷ್ಟೇ ಬರಬೇಕಿದೆ. ಬಟ್ ಇವರು ಹೇಳೋ ಪ್ರಕಾರ 5 ಸ್ಟಾರ್ ರೇಟಿಂಗ್ ಅಂತೂ ಖಂಡಿತ ನಮಗೆ ಒಂದು ಕಾರಲ್ಲಿ ಸಿಗುತ್ತೆ. ಅಂಡ್ ನೀವು ಇಲ್ಲಿ ಹಿಂದ್ಗಡೆ ನೋಡೋದನ್ನು ಕೂಡ ನಮಗೆ ಇದರಲ್ಲಿ ಈ ಆಂಟಿ ರೋಲ್ ಬಾರ್ನೆಲ್ಲ ಯೂಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗೆ ಈ ಒಂದು ಭಾಗ ಇದು ಅಂಡ್ ಅಲ್ಲಿ ಮುಂದೆ ಕೂಡ ಅಷ್ಟೇ ನಮಗೆ. ಸೊ ಇದರ ರೋಲಿಂಗ್ ಅದು ಸ್ವಲ್ಪ ಕಮ್ಮಿ ಇರುತ್ತೆ, ಬಾಡಿ ರೋಲ್ಸ್ ತುಂಬಾ ಕಮ್ಮಿ ಇರುತ್ತೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರಲ್ಲ ಡಿಸ್ಕ್ ಬ್ರೇಕ್ಸ್ ಏನಿದೆ ಅಂಡ್ ಇದಕ್ಕೆ ಬಳಸಿರುವಂತ ಮೆಟೀರಿಯಲ್ಸ್ ಆಗಿರ್ಬೋದು ಎಲ್ಲ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು. ನಮಗೆ 4 ಡಿಸ್ಕ್ ಬ್ರೇಕ್ ಕೂಡ ನಮಗೆ ಈ ಒಂದು ಕಾರಲ್ಲಿ ಸಿಗ್ತಾ ಇದೆ. ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ಫ್ರಂಟ್ ಅಲ್ಲಿ ನಮಗೆ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ನಮಗೆ ಬರ್ತಾ ಇದೆ. ಅಂಡ್ ರಿಯರ್ ಅಲ್ಲಿ ನೀವು ನೋಡೋದಾದ್ರೆ ಸೆಮಿ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ನಮಗೆ ರಿಯರ್ ಅಲ್ಲೂ ಕೂಡ ಬರ್ತಾ ಇದೆ. ಬಟ್ ಅಲ್ಲಿ ಏನು ಅಂದ್ರೆ ನಮಗೆ ರೋಡ್ ನ ಒಂದು ಏನಾದರೂ ಫೀಡ್ಬ್ಯಾಕ್ಸ್ ಆಗಿರ್ಬೋದು ಅಥವಾ ನಮಗೆ ಎಲ್ಲಾನು ಕೂಡ ತುಂಬಾ ಕಮ್ಮಿ ಇರುತ್ತೆ. ನಿಮ್ಮ ಒಂದು ಟ್ರಾವೆಲ್ ಏನಿದೆ ತುಂಬಾ ಚೆನ್ನಾಗಿರುತ್ತೆ. ವಿಷಯ ಆದ್ರೆ ನನಗೆ ಸದ್ಯಕ್ಕೆ ಇಷ್ಟು ಮಾತ್ರ ನಾನು ಹೇಳಬಲ್ಲೆ, ಪ್ಲಾಟ್ಫಾರ್ಮ್ ಅನ್ನೋದು ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಈ ಒಂದು ಕಾರಣ ನಾವು 17-18ಗೆ ಡ್ರೈವ್ ಮಾಡ್ತಾ ಇದ್ದೀವಿ. ಡ್ರೈವ್ ಮಾಡಿದ್ರೆ ಒಂದು ರಿವ್ಯೂನು ಕೂಡ ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇದಿಷ್ಟು ರೆನೋ RGMP ಪ್ಲಾಟ್ಫಾರ್ಮ್ ಬಗ್ಗೆ. ನಾವಿರೋದು ಚೆನ್ನೈ ಅವರ ಒಂದು ರಿಸರ್ಚ್ ಸೆಂಟರ್ ಅಲ್ಲಿ ನಾವಿದ್ದೀವಿ. ಇದಿಷ್ಟು ಈ ಒಂದು ವಿಡಿಯೋ ಬಗ್ಗೆ. ನೀವೇನಾದ್ರೂ ಡಸ್ಟರ್ಗೆ ವೇಟ್ ಮಾಡ್ತಾ ಇದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸೈನ್ ಆಫ್.